ಈ ಸರ್ಕಾರಕ್ಕೆ ತುಂಬಾ ಹೃದಯಪೂರ್ವಕ ಅಭಿನಂದನೆಗಳನ್ನು ನಾನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಅಸಂಘಟಿತ ಕಾರ್ಮಿಕರ ವರ್ಗ 140 ವರ್ಗ ಬರುತ್ತೆ. ಆ ಯೋಜನೆಯಲ್ಲಿ ನಮ್ದು ಬೀದಿ ಬದಿ ವ್ಯಾಪಾರಿಗಳು ಒಂದು ವಿಭಾಗ. ಪ್ರತಿ ಒಬ್ಬರು ಬೀದಿ ಬದಿ ವ್ಯಾಪಾರಿ ಈ ಕಾರ್ಡ್ ಅನ್ನ, ಈ ಯೋಜನೆಯನ್ನ ಪಡ್ಕೊಳ್ಳಿ ಅಂತ ನನ್ನ ಒಂದು ಉದ್ದೇಶ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ನಮ್ಗೆ ಆಕ್ಸಿಡೆಂಟ್ ಆದ್ರೆ 50,000 ರೂಪಾಯಿ, ಡೆತ್ ಆದ್ರೆ 1.5 ಲಕ್ಷ ರೂಪಾಯಿ. ಇಡೀ ರಾಜ್ಯದಲ್ಲಿ ಎಷ್ಟು ಜನ ಬೀದಿ ಬದಿ ಕಾರ್ಮಿಕರು ಇದ್ದಾರೆ ಸರ್? ಎಷ್ಟು ಲಕ್ಷ ಇದ್ದಾರೆ ಸರ್? 5 ರಿಂದ 6 ಲಕ್ಷ ಜನ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ. ಪ್ರತಿ ಒಬ್ಬರು ಕಾರ್ಮಿಕರ ಕಾರ್ಡ್ ಅನ್ನ ಮಾಡಿಸ್ಕೊಂಡ್ರು ಮಾತ್ರ ನಿಮಗೆ ಸವಲತ್ತುಗಳು ಸಿಗುತ್ತೆ. ಬೀದಿ ಬದಿ ವ್ಯಾಪಾರಿಗಳಿಗೂ ಮತ್ತು ನೇಕಾರರಿಗೂ ಈಗಾಗಲೇ ಸೇವ್ ಅಮೌಂಟ್ ಮಾಡಬೇಕು ಅಂತ ಹೇಳಿ ಇದ್ರ ಬಗ್ಗೆ ಡಿಸ್ಕಷನ್ ಆಯ್ತು. ಕಾರ್ಮಿಕ ಸಚಿವರಾಗಿ ಸಂತೋಷ್ ಲಾಡ್ ಅವರು ಅಧಿಕಾರವನ್ನು ವಹಿಸಿಕೊಂಡ ಬಳಿಕ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯನ್ನ ನಿರ್ಮಿಸಿ ಅದರ ಅಡಿಯಲ್ಲಿ ಸುಮಾರು 23 ವಲಯಗಳಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರನ್ನ ಆ ಒಂದು ಮಂಡಳಿ ಅಡಿಯಲ್ಲಿ ಸೇರ್ಪಡೆ ಮಾಡಿಕೊಂಡು ಕಾರ್ಮಿಕ ಇಲಾಖೆಯಿಂದ ಒಂದಷ್ಟು ಸವಲತ್ತುಗಳನ್ನು ಕೊಡುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ಈ 23 ವಲಯದಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನ ಕೂಡ ಸೇರ್ಪಡೆ ಮಾಡ್ಕೊಂಡಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಕರ್ನಾಟಕ ರಾಜ್ಯ ಬೀದಿ ಬದಿ ವ್ಯಾಪಾರಿಗಳ ಒಂದು ಸಂಘಟನೆಯ ಅಧ್ಯಕ್ಷರಾದಂಥ ರಂಗಸ್ವಾಮಿ ನಮ್ಮ ಜೊತೆಗೆ ಇದ್ದಾರೆ. ಸರ್, ಈಗ ನಿಮ್ಮ ಹಲವು ವರ್ಷಗಳ ಬೇಡಿಕೆ ಆಗಿತ್ತು, ಯಾವ ಸರ್ಕಾರದಲ್ಲೂ ಆ ಒಂದು ಬೇಡಿಕೆಗೆ ಒಂದು ಸ್ಪಂದನೆ ಸಿಕ್ಕಿರಲಿಲ್ಲ. ಈ ಸರ್ಕಾರದಲ್ಲಿ ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾದ್ಮೇಲೆ ನಿಮ್ಮ ಒಂದು ಮನವಿಗೆ ಒಂದು ಪುರಸ್ಕಾರವನ್ನ ಕೊಟ್ಟಿದ್ದಾರೆ. ಏನ್ ಹೇಳ್ತೀರಿ ಸರ್? ಮೊದಲಿಗೆ ಸರ್, ಇದು ಕರ್ನಾಟಕ ಸರ್ಕಾರ ತಗೊಂಡಿರ್ತಕ್ಕಂಥ ಯೋಜನೆ ತುಂಬಾ ಒಳ್ಳೆ ಆಗಿದೆ. ಅಸಂಘಟಿತ ಕಾರ್ಮಿಕರ ವರ್ಗ 140 ವರ್ಗ ಬರುತ್ತೆ. ಆ 140 ವರ್ಗದಲ್ಲಿ 20 ವರ್ಗವನ್ನ ಗುರುತಿಸಿ ಇವತ್ತು ಈ ಯೋಜನೆ ಅಂಬೇಡ್ಕರ್ ರಸ್ತಾ ಯೋಜನೆ ಹೇಳಿ ಅಸಂಘಟಿತ ಕಾರ್ಮಿಕರಿದ್ದಾರಲ್ಲ, ಆ ಯೋಜನೆಯಲ್ಲಿ ನಮ್ದು ಬೀದಿ ಬದಿ ವ್ಯಾಪಾರಿಗಳು ಒಂದು ವಿಭಾಗ. ಆ ವಿಭಾಗದವರಿಗೆ ಒಂದು ಕಾರ್ಮಿಕರ ಕಾರ್ಡ್ ಅನ್ನ ನಾವು ಅದು ಮಾಡಿಸ್ಕೊಂಡ್ರೆ ನಮ್ಗೆ ಆಕ್ಸಿಡೆಂಟ್ ಆದ್ರೆ 50,000 ರೂಪಾಯಿ, ಡೆತ್ ಆದ್ರೆ 1.5 ಲಕ್ಷ ರೂಪಾಯಿ. ಮತ್ತು ಮುಂದೆ ಆ ಕಾರ್ಮಿಕರು ಉಪಯೋಗ ಏನಪ್ಪಾ ಅಂದ್ರೆ, ಆ ಕಾರ್ಮಿಕರ ಕಾರ್ಡ್ ತಗೊಂಡ್ರೆ ಅವ್ರ ಕುಟುಂಬದಲ್ಲಿ ಮುಂದೆ ಬರುವ ಇನ್ನ ಸವಲತ್ತುಗಳು, ಎಜುಕೇಶನ್ ಆಗಿರ್ಬೋದು, ಬೇರೆ ಬೇರೆ ಸ್ಕೀಮ್ಗಳಾಗಿರ್ತಕ್ಕಂಥದ್ದು ಈ ಕಾರ್ಮಿಕರ ಕಾರ್ಡ್ ಮಾಡಿರ್ತಕ್ಕಂಥದ್ದು ಸಚಿವರಾದ ಸಂತೋಷ್ ಲಾಡ್ ಅವರು ಈಗಾಗಲೇ ಸಂಪೂರ್ಣವಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಒಂದು ಎಲ್ಲರ ಒಂದು ಸಮ್ಮುಖದಲ್ಲಿ ಈಗ ಅಸಂಘಟಿತ ಕಾರ್ಮಿಕರ ಕಾರ್ಡನ್ನು ಈ ಬೀದಿ ಬದಿ ವ್ಯಾಪಾರಿಗಳ ಅಂಬೇಡ್ಕರ್ ರಸ್ತಾ ಯೋಜನೆಯಲ್ಲಿ ಕೊಡ್ತಾ ಇರ್ತಕ್ಕಂಥ ತುಂಬ ಸಂತೋಷ ಆಗಿದೆ. ಇದನ್ನು ಕಾರ್ಡನ್ನು ಮಾಡಿಸ್ಬೇಕಾದಾಗ ನಾವು ಕಮಿಷನರ್ಗಳು, ನಮ್ಮ ಕಾರ್ಮಿಕರ ಕಮಿಷನರು ಮತ್ತು ನಾವು ಬೀದಿ ಬದಿ ವ್ಯಾಪಾರಿಗಳ ಒಂದು ವಿಭಾಗದಿಂದ ಅವ್ರಿಗೂ ಮನವಿ ಕೊಟ್ಟು ಬೀದಿ ಬದಿ ವ್ಯಾಪಾರಿಗಳ ಆ ಕುಂದುಕೊರತೆ ಬಗ್ಗೆ ನಾವು ಸಹಿತ ಚರ್ಚೆ ಮಾಡಿ ಇವತ್ತು ಕರ್ನಾಟಕದಲ್ಲಿ 4,80,000 ಸರ್ಕಾರದಲ್ಲಿ ನೋಂದಾವಣೆಯಾಗಿದ್ದಾರೆ. ಪ್ರತಿ ಒಬ್ಬರು ಬೀದಿ ಬದಿ ವ್ಯಾಪಾರಿ ಈ ಕಾರ್ಡನ್ನು, ಈ ಯೋಜನೆಯನ್ನ ಪಡ್ಕೊಳ್ಳಿ ಅಂತ ನನ್ನ ಒಂದು ಉದ್ದೇಶ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈ ಹಿಂದೆನೂ ಒಂದು ಕಾರ್ಡ್ನ ವ್ಯವಸ್ಥೆ ಮಾಡಿದ್ರು. ಸೊ ಆ ಕಾರ್ಡ್ ಮಾಡಿಸ್ಕೊಂಡಿರೋರಿಗೆ ಸಾಕ ಬಿಡಪ್ಪ ಅದೇನೆ ಇದ್ಯಾಕೆ ಅನ್ನೋ ಥರದಲ್ಲಿ ಇರ್ತಾರೆ, ಅಂಥವ್ರಿಗೆ ಏನು ಹೇಳ್ತೀರಿ ಸರ್? ನಿಮ್ಮ ವಾಹಿನಿ, ನ್ಯಾಷನಲ್ ಟಿವಿ ವಾಹಿನಿ ಮುಖಾಂತರವಾಗಿ ಪ್ರತಿ ಒಬ್ಬರು ಕಾರ್ಮಿಕರ ಕಾರ್ಡನ್ನು ಮಾಡಿಸ್ಕೊಂಡ್ರು ಮಾತ್ರ ನಿಮಗೆ ಸವಲತ್ತುಗಳು ಸಿಗುತ್ತೆ. ಈಗ PM ಸ್ವನಿಧಿ ಅಡಿ ಯೋಜನೆಯಲ್ಲಿ 8 ಯೋಜನೆ ಅಡಿಯಲ್ಲಿ ಇದು ಬರುತ್ತೆ ಕಾರ್ಮಿಕರ ಕಾರ್ಡು. ಬೀದಿ ಬದಿ ವ್ಯಾಪಾರಿಗಳು ಕಾರ್ಮಿಕರ ಕಾರ್ಡನ್ನು ಮಾಡಿಸ್ಕೊಂಡ್ರೆ ನಿಮಗೆ ಭಾಳ ಸವಲತ್ತುಗಳು ಸಿಗುತ್ತೆ. ನಿರ್ಲಕ್ಷ್ಯ ಮಾಡಕ್ಕೆ ಹೋಗಬಾರ್ದು. ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಈ ಯೋಜನೆಯನ್ನು ತುಂಬ ಜಾರಿಯಾಗಿ ಬಡವರಿಗೆ ಒಂದು ಅನುಕೂಲ ಆಗಲಿ ಅಂತ ಮಾಡಿರ್ತಕ್ಕಂಥ ಯೋಜನೆ ತುಂಬ ಅನುಕೂಲ ಆಗುತ್ತೆ. ಪ್ರತಿ ಒಬ್ಬ ಬೀದಿ ಬದಿ ವ್ಯಾಪಾರಿಗಳು ನೋಂದಾಯಿಸ್ಕೋಬೇಕು, ಕಾರ್ಡನ್ನು ಪಡ್ಕೋಬೇಕು. ಈ ಯೋಜನೆಯಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಒಂದು ಅಂದಾಜಿನ ಪ್ರಕಾರ ಇಡೀ ರಾಜ್ಯದಲ್ಲಿ ಎಷ್ಟು ಜನ ಬೀದಿ ಬದಿ ಕಾರ್ಮಿಕರು ಇದ್ದಾರೆ ಸರ್? ಎಷ್ಟು ಲಕ್ಷ ಇದ್ದಾರೆ ಸರ್? ನಮಗೆ ಈಗಾಗಲೇ ಸರ್ಕಾರದ ಅಡಿಯಲ್ಲಿ 4,80,000 ಈಗಾಗಲೇ ನೋಂದಾವಣೆಯಾಗಿ ಅವರು 10,000, 20,000, 50,000 ಲೋನ್ಗಳನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಸುಮಾರು ನಮ್ಮ ಒಂದು ಅಂದಾಜು ಪ್ರಕಾರವಾಗಿ 5 ರಿಂದ 6 ಲಕ್ಷ ಜನ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ. ಇವಾಗ ನಮ್ಮ ಬೆಂಗಳೂರು ನಗರದಲ್ಲಿ ನೋಂದಾವಣೆ ಆಗಿರ್ತಕ್ಕಂಥದ್ದು 28,500 ನೋಂದಾವಣೆ ಆಗಿದೆ. ಇವಾಗ ರಾಜ್ಯ ಮಟ್ಟದಲ್ಲಿ ಈ ಬೆಂಗಳೂರು ಸ್ಕೀಮ್ ಏನಿದೆಯಲ್ಲ, ಬೀದಿ ಬದಿ ವ್ಯಾಪಾರ ನೋಂದಾವಣೆ ಕಾರ್ಯಕ್ರಮ ಪ್ರತಿ ರಾಜ್ಯಕ್ಕೂ ಬೆಂಗಳೂರು ನಗರದಲ್ಲಿ ಯಾವ ಮಟ್ಟದಲ್ಲಿ BBMP ಆಗಿದೆ ಅದೇ ಮಟ್ಟದಲ್ಲಿ ಇಡೀ ರಾಜ್ಯಕ್ಕೆ ನಾವು ಅನ್ವಯವನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ಮುಖ್ಯ ಆಯುಕ್ತರ ಜೊತೆ ಚರ್ಚೆ ಮಾಡಿರತಕ್ಕಂಥದ್ದು. ಯಾಕೆ ಅಂದರೆ ಡಾಟಾ ಎಂಟ್ರಿ ಇದ್ದಾಗ ಸರ್ಕಾರಕ್ಕೆ ಡಾಟಾ ಎಂಟ್ರಿ ಸಿಗುತ್ತೆ,
ಅದರಿಂದ ಬೀದಿ ಬದಿ ವ್ಯಾಪಾರ ನೋಂದಾಯಿಸ್ಕೊಂಡಾಗ ಕಾರ್ಮಿಕರು ಆ ಕಾರ್ಡನ್ನು ಪಡ್ಕೊಂಡಾಗ ಅವ್ರಿಗೆ ಅನುಕೂಲ ಆಗುತ್ತೆ. ಮಕ್ಕಳಿಗೆ ಅವ್ರ ಮಿಸ್ಸಸ್ಗಾಗಿರ್ಬೋದು ಅವ್ರಿಗಾಗಿರ್ಬೋದು ಕಾರ್ಮಿಕರ ಕಾರ್ಡ್ ಮಾಡಿಸ್ಕೊಂಡ್ರೆ ಅವ್ರ ಪ್ರತಿಯೊಂದು ಸವಲತ್ತು ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸದ್ಯಕ್ಕೆ ಈ ಕಾರ್ಡ್, ಈ ಲೇಬರ್ ಕಾರ್ಡ್ ಏನಿದೆ, ಇದರಲ್ಲಿ ಬರೀ ಅಪಘಾತ ಅಥವಾ ಆಸ್ಪತ್ರೆ ವೆಚ್ಚ ಅಂತ ಅಷ್ಟು ಮಾತ್ರ ಸದ್ಯಕ್ಕೆ ಈಗ ಪ್ರಾಥಮಿಕ ಹಂತದಲ್ಲಿದೆ. ಮುಂಬರುವ ಹಂತದಲ್ಲಿ ಕಟ್ಟಡ ಕಾರ್ಮಿಕರಿಗೆ ಇರುವಂತ ರೀತಿಯಲ್ಲಿ ಮಕ್ಕಳಿಗೆ ಸ್ಕಾಲರ್ಶಿಪ್ಪು, ಮದುವೆ ಆದ್ರೆ ಒಂದಿಷ್ಟು ಅಮೌಂಟು, ಮತ್ತೆ ಆ ಹೆಣ್ಮಕ್ಳಿಗೆ ಡೆಲಿವರಿ ಆದಾಗ ಚಾರ್ಜಸ್ಸು, ವಯಸ್ಸಾದ್ಮೇಲೆ 60 ವರ್ಷ ಆದ್ಮೇಲೆ ಪಿಂಚಣಿ, ಇವೆಲ್ಲವೂ ಕೂಡ ಮುಂದೆ ಬರುತ್ತೆ ಬೀದಿ ಬದಿ ವ್ಯಾಪಾರಿಗಳಿಗೂ ಅಂತ ಭರವಸೆ ಇದೆಯಾ ಸರ್? ಈಗಾಗಲೇ ಅದ್ರ ಬಗ್ಗೆನೇ ಮೀಟಿಂಗ್ ಆಗಿದೆ. ಬೀದಿ ಬದಿ ವ್ಯಾಪಾರಿಗಳಿಗೂ ಮತ್ತು ನೇಕಾರರಿಗೂ ಈಗಾಗಲೇ ಸೇವ್ ಅಮೌಂಟ್ ಮಾಡಬೇಕು ಅಂತ ಹೇಳಿ ಇದ್ರ ಬಗ್ಗೆ ಡಿಸ್ಕಷನ್ ಆಯಿತು. ಕಾರ್ಮಿಕರ ಇಲಾಖೆ ನಮ್ಮ ಆಯುಕ್ತರು ಮತ್ತು ನಾವೆಲ್ಲ ಕೂತ್ಕೊಂಡಾಗ ಅವರು ಯಾವ ಥರ ಸೇವ್ ಮಾಡೋದು ಬೀದಿ ಬದಿ ವ್ಯಾಪಾರಿಗಳ ಹತ್ರ, ಇಡೀ ರಾಜ್ಯದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ, ಅವ್ರ ಹತ್ರ ಹಣವನ್ನು ಹೆಂಗೆ ಸಂಗ್ರಹಣೆ ಮಾಡಿ ಅವರಿಗೆ ನಾವು ಈ ಕಟ್ಟಡ ಕಾರ್ಮಿಕರಿಗೆ ಮಕ್ಕಳಿಗೆ ಎಜುಕೇಷನ್ ಆಗಿರ್ಬೋದು ಮತ್ತು ಅವರಿಗೆ ಮನೆಗಳು ಬರ್ತಕ್ಕಂಥ ಸವಲತ್ತುಗಳಾಗಿರ್ಬೋದು ಮತ್ತು ಎಜುಕೇಷನ್ ಈ ಥರ ಯಾವ ರೀತಿ ಕೊಡಬೇಕು ಅನ್ನತಕ್ಕಂಥದ್ದನ್ನು ನಾವು ಸೇವ್ ಮಾಡಬೇಕಾದ್ರೆ ಒಂದು ಟೌನ್ ವೆಂಡಿಂಗ್ ಕಮಿಟಿ ಇದೆ. ಆ ಟೌನ್ ವೆಂಡಿಂಗ್ ಕಮಿಟಿ ರೆವಿನ್ಯೂ ಕಟ್ತಾರೆ ನಮ್ಮ ಬೀದಿ ಬದಿ ವ್ಯಾಪಾರಿಗಳು. ಅದ್ರ ಮುಖಾಂತರವಾಗಿ ಕಾರ್ಮಿಕರ ಇಲಾಖೆಗೆ ಕಟ್ಟಿದಾಗ ಅದು ಅನುಕೂಲ ಆಗುತ್ತೆ ಅನ್ನತಕ್ಕಂಥದ್ದು ನಾನು ಚರ್ಚೆನೂ ಮಾಡಿದ್ದೀನಿ. ಅದು ಮುಂದಿನ ದಿನದಲ್ಲಿ ಫೈನಲ್ ಆಗೋ ಸಹಿತ ಈ ಯೋಜನೆಯಲ್ಲಿ ತಗೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಸರ್. ಈ ಹಿಂದೆ ಬಿಜೆಪಿ ಗೌರ್ಮೆಂಟ್ ಇದ್ದಾಗೂ ಕೂಡ ತಮ್ಮ ಬೇಡಿಕೆ ಇದಾಗಿತ್ತು, ಬಟ್ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲ ಅದನ್ನ ಈಡೇರಿಸಿದ್ದಾರೆ. ಏನ್ ಹೇಳ್ತೀರಿ ಇದಕ್ಕೆ ಸರ್? ಈಗಾಗಲೇ ಹಿಂದಿನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದ್ದಾಗ ರಾಜ್ಯ ಸರ್ಕಾರ ಅದು ಬೀದಿ ಬದಿ ವ್ಯಾಪಾರಿಗಳಿಗೆ ರಾಜ್ಯ ಮಟ್ಟದಲ್ಲಿ ಅಷ್ಟು ಆಗೇನು ತಂದಿತ್ತಿಲ್ಲ, ಕೇಂದ್ರ ಸರ್ಕಾರ ತಂದಿತ್ತು. ಆದರೆ ಈಗಿನ ಸರ್ಕಾರ ಈ ಅಂಬೇಡ್ಕರ್ ಹಸ್ತ ಯೋಜನೆ ಅಡಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಅಸಂಘಟಿತ ಕಾರ್ಮಿಕರ ವರ್ಗ ಇದೆಯಲ್ಲ, ಆ 20 ವರ್ಗವನ್ನು ಗುರುತಿಸಿ ಆ ಜನಾಂಗಕ್ಕೆ ತಲುಪುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರಲ್ಲ, ಈ ಸರ್ಕಾರಕ್ಕೆ ತುಂಬ ಹೃದಯಪೂರ್ವಕ ಅಭಿನಂದನೆಗಳನ್ನು ನಾನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ಸ್. ಸೊ ಇದಿಷ್ಟು ಕರ್ನಾಟಕ ರಾಜ್ಯ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾದಂಥ ರಂಗಸ್ವಾಮಿ ಅವರು ಹೇಳ್ತಾ ಇರುವಂಥದ್ದು. ನಮ್ಮದು ಹಲವು ವರ್ಷಗಳ ಬೇಡಿಕೆ ಆಗಿತ್ತು. ಕಡೆಗೆ ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಹಾಗೂ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ನಮ್ಮ ಒಂದು ಬೇಡಿಕೆ ಈಡೇರಿದೆ. ಮುಂಬರುವಂಥ ದಿನಗಳಲ್ಲಿ ಕಟ್ಟಡ ಕಾರ್ಮಿಕ ಸಿಗುವಂಥ ಯೋಜನೆಗಳು ಕೂಡ ನಮ್ಗೆ ಸಿಗುತ್ತೆ ಅನ್ನುವಂಥ ಭರವಸೆ ಇದೆ. ಈಗ ಆಲ್ರೆಡಿ ಅದ್ರ ಬಗ್ಗೆ ಆಯುಕ್ತರ ಜೊತೆ ಚರ್ಚೆಯನ್ನು ಕೂಡ ಮಾಡಿದ್ದೀವಿ. ಜೊತೆಗೆ ಇನ್ನೊಂದಷ್ಟು ಕಾರ್ಮಿಕರಿಂದ ಒಂದಷ್ಟು ಅಂದರೆ ಬೀದಿ ಬದಿ ವ್ಯಾಪಾರಿಗಳಿಂದ ಒಂದಷ್ಟು ಅಮೌಂಟನ್ನು ಕಲೆಕ್ಟ್ ಮಾಡಿ ಅದನ್ನು ಅವರಿಗೆ ಮುಂಬರುವಂಥ ಫ್ಯೂಚರಲ್ಲಿ ಅವರ ಮಕ್ಕಳಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಏನು ವ್ಯವಸ್ಥೆಗಳನ್ನು ಮಾಡಬೇಕು, ಯೋಜನೆ ಜಾರಿಗೆ ತರಬೇಕು, ಅದ್ರ ಬಗ್ಗೆನೂ ಕೂಡ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಈಗ ಆಲ್ರೆಡಿ 4.5 ಲಕ್ಷ ಬೀದಿ ಬದಿ ವ್ಯಾಪಾರಿಗಳು ನೋಂದಾಯಿಸಿದ್ದಾರೆ. ಸುಮಾರು 6 ಲಕ್ಷದಷ್ಟು ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ. ಇನ್ನು ಉಳಿದಂಥವನ್ನು ಕೂಡ ಮುಂಬರುವಂಥ ದಿನಗಳಲ್ಲಿ ಅವರನ್ನು ನೋಂದಣಿ ಮಾಡುವಂಥದ್ದು, ಜೊತೆಗೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಕಾರ್ಮಿಕರ ಕಾರ್ಡನ್ನು ಮಾಡಿಸ್ಕೊಳ್ಳುವಂಥ ಒಂದು ಅವರಿಗೆ ಉತ್ತೇಜನವನ್ನು ಮತ್ತು ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಕೂಡ ಮಾಡ್ತೀವಿ ಅಂತ ಹೇಳಿ ರಂಗಸ್ವಾಮಿ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆಗೆ ಶಿವಪ್ರಸಾದ್, ನ್ಯಾಷನಲ್ ಟಿವಿ, ಬೆಂಗಳೂರು.